ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ಸ್ಥಳದಲ್ಲಿ ನಾವಿದ್ದೇವೆ. ದೃಶ್ಯಗಳಲ್ಲಿ ನೋಡ್ಬೋದು. ಈ ಸ್ಥಳದಿಂದ ಎಚ್ ಡಿ ರೇವಣ್ಣನವರು ಇಲ್ಲಿ ಆಗಿರ್ತಕ್ಕಂಥ ಸಿದ್ಧತೆಗಳನ್ನು ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. VIP ಗಳು ಯಾವ ಕಡೆ ಬರಬೇಕು, ಜೊತೆಗೆ ಸಾರ್ವಜನಿಕ ದರ್ಶನಕ್ಕೆ ಯಾವ ಥರ ಇರಬೇಕು ಅನ್ನುವಂತಹದ್ದು, ಜೊತೆಗೆ ಈ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲೇ ಕುಟುಂಬದವರು ತೀರ್ಮಾನ ಮಾಡಿ ಈ ಒಂದು ಸ್ಥಳದಲ್ಲಿಯೇ ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಎಚ್ ಡಿ ರೇವಣ್ಣವರು ತಡರಾತ್ರಿಯೂ ಸಹ ಇಲ್ಲೇ ಇದ್ದರು, ಜೊತೆಗೆ ಮುಂಜಾನೆಯೂ ಸಹ ಒಂದು ಬಾರಿ ಬಂದು ಹೋಗಿದ್ದರು, ಮತ್ತೆ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಅಮ್ಮನವರ ಕಳೆದುಕೊಂಡು ಸಾಕಷ್ಟು ದುಃಖದಲ್ಲಿ ಎಚ್ ಡಿ ರೇವಣ್ಣವರಿದ್ದಾರೆ. ಆ ನೋವನ್ನು ಪ್ರೀತಿಯ ಪುತ್ರ ರೇವಣ್ಣವರು, ಅವರು ಯಾವಾಗಲೂ ಸಹ ರೇವಣ್ಣ ಅಂತ ಕನವರಿಕೆ ಮಾಡ್ತಿದ್ದವರು ಚೆನ್ನಮ್ಮನವರು. ಅವ್ರು ಮಾತಾಡಿಸ್ತೀನಿ ಸರ್. ಈಗ ಅಮ್ಮನವರ ವಿಧಿವಿಧಾನ ಅಂತ್ಯ ಸಂಸ್ಕಾರ ಏನು ನಡೆಯುತ್ತೆ ಸರ್? ಎಷ್ಟೊತ್ತಿಗೆ? 12:15 ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. 4 ಗಂಟೆ ಒಳಗೆ ಮುಗಿಯುತ್ತೆ. 1:30 ಮೇಲೆ ಸ್ಟಾರ್ಟ್. 1 ಗಂಟೆಯಿಂದ 4 ಗಂಟೆವರೆಗೆ ಸರ್. ಈಗ ನಿಮ್ಮ ನಿವಾಸದಿಂದ ಯಾವ ಥರ, ಈಗ ಎಲ್ಲಿಂದ ಎಲ್ಲಿಗೆ? 4 ಗಂಟೆ 10ರಿಂದ 10:15 ಗಂಟೆ ಬಿಡ್ತೀವಿ. ಬಿಟ್ಟು ಸರ್ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಹೋಗಿ, ಅಲ್ಲಿ ಹಳೆ ವಾಸದ ಮನೆ ಇತ್ತು, ಅಲ್ಲಿಂದ ಸೀದಾ ಇದಕ್ಕೆ ನಮ್ಮ ರಘುಪತಿ ದೇವಸ್ಥಾನ ಮುಖೇಣ ಅಲ್ಲಿ ಸ್ವಂತ ಅವ್ರ ಜಮೀನು ಕೊಡಲಿಪ್ಪೋದಲ್ಲಿ 62 ನಮ್ಮ ತಾಯಿದು ಜಮೀನು ತಗೊಂಡಿದ್ರು. ಅವರು ಆವತ್ತಿನ ಅವರ ಒಡವೆ ಇಟ್ಬಿಟ್ಟು ತಗೊಂಡಿದ್ದು 62. ಆ ಜಮೀನ ಹತ್ರ ಹೋಗಿ ಅಲ್ಲಿಂದ ಸೀದಾ ಇದು ಹುಚ್ಚೂರುಕೊಪ್ಪಲು ಕ್ರಾಸು, ನಾಗಲಾಪುರ, ಸಂಕನಹಳ್ಳಿ, ಕಳ್ಳಿಕೊಪ್ಪಲು, ಕಟ್ಟಳ್ಳಿ ಬಾರೆ, ಮಾರ್ಗೋಡ್ನಹಳ್ಳಿ, ಕೊಡಲಿಪ್ಪೋದಲ್ಲಿ ಅವ್ರ ಜಮೀನು ತಗೊಂಡು ಅವರು ಅಲ್ಲೇ ವಾಸ ಇದ್ದರು. ನಮ್ಮ ತಂದೆ ತಾಯಿ 62 80ನೇ ಇಸ್ವಿಲಿ ಚೀಫ್ ಮಿನಿಸ್ಟರ್ ಇದ್ದರು, ಅಲ್ಲೇ ವಾಸ ಇದ್ದರು. ಆಗ ಸಣ್ಣದೊಂದು ಮನೆ ಇದ್ದಾಗ 10,000 ರೂಪಾಯಿ ಮನೆ ಕಟ್ಟಿದ್ರು. ಆಗ ಎಲ್ಲಿ ಸರ್? ಕೊಡಲಿಪ್ಪೋದಲ್ಲಿ ನಮ್ಮ ತಂದೆನೇ ಕಟ್ಟಿದ್ರು. ಆ ಮನೆಯಲ್ಲೇ ವಾಸ ಇದ್ದರು. ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದು ಅಲ್ಲೇ ಇದ್ದರು. ಯಾರು IB ಮರಗ್ತಾ ಇರಲಿಲ್ಲ. ಅಮ್ಮ ಚೆನ್ನಮ್ಮನವರಿಗೆ ದೇವರು ಅಂದರೆ ಒಂದು ರೀತಿ ಸಾಕಷ್ಟು ಪ್ರೀತಿ. ಅವ್ರ ದೇವರ ಕೋಣೆನೇ ಅವರನ್ನು ಒಂದು ರೀತಿ ಮನೆ ಮಾಡ್ಕೊಳ್ತಾರೆ. ಅವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿದರೆ ಮಧ್ಯಾಹ್ನ 3 ಗಂಟೆ ಆಗೋದು. ಪೂಜೆ ಎಲ್ಲ ಮುಗಿಸಿ ಊಟ ಮಾಡೋದು 3 ಗಂಟೆವರೆಗೆ. ಪ್ರತಿ ಶುಕ್ರವಾರ ರಾಜರಾಜೇಶ್ವರಿಗೆ ಹೋಗಿ. ಸರ್, ಈಗ 2001 ಆಸಿಡ್ ದಾಳಿ ತನ್ನ ಮಗನಿಗಾಗಬೇಕಂತ ನೋವನ್ನು ಅವ್ರ ತಾಯಿ ಎಲ್ಲವನ್ನು ಸಹಿಸ್ಕೊಂಡ್ರು ಅನಿಸುತ್ತೆ ಸರ್ ಆ ಘಟನೆ? ಅದು ನನಗಾಗಬೇಕಾಯಿದ್ದು. ಅವರು ತಗೊಂಡು 26 ವರ್ಷ ನಿಮ್ಮನ್ನು ಅಟ್ಯಾಕ್ ಮಾಡಬೇಕಂತ, ನಮ್ಮನಿಗೆ ಹಾಕಬೇಕು ಅಂತ ಮಾಡಿದ್ದು ನನ್ನ ತಾಯಿಗಾಯಿತು. 26 ವರ್ಷ ಒಂದು ರೀತಿ ಹೋರಾಟ ಮಾಡಿ ಅವರು 6 ತಿಂಗಳು ಅದು ಇದೇ ಇರಲಿಲ್ಲ, ಅವರು ಪ್ರಜ್ಞೆನೇ ಇರಲಿಲ್ಲ. ದೇವ್ರು ಕೊಟ್ಟ ಪುನರ್ಜನ್ಮ ಅನಿಸುತ್ತೆ. ದೇವರು ಕೊಟ್ಟಿದ್ದೆ ಅವರು. ತಾಯಿ ರಾಜರಾಜೇಶ್ವರಿ ಶೃಂಗೇರಿ. ಸರ್, ಈಗ ಪುರೋಹಿತರ ತಂಡ ಎಲ್ಲಿಂದ ಬರುತ್ತೆ, ಜೊತೆಗೆ ನಿಮ್ಮ ಯಾವ ರೀತಿ ಕಾರ್ಯಗಳು? ಸಂಪ್ರದಾಯ ಪ್ರಕಾರ ಇಲ್ಲೇ ಸಂಪ್ರದಾಯ ಪ್ರಕಾರ ಮಾಡ್ತೀವಿ ಸರ್. ನಮ್ಮ JP ನಗರ ಸ್ವಾಮಿಗಳು ಬರ್ತಾರೆ, ಗಂಡನ ಸ್ವಾಮಿಗಳು. ಸರ್, ಸಂಜೆ ಎಷ್ಟೊತ್ತಿಗೆ ಅಂತ್ಯಕ್ಕೆ? ಈಗ 1:30ರಿಂದ 4 ಗಂಟೆವರೆಗೆ ಆಗುತ್ತೆ. ಈಗ ಈ ಅಮ್ಮನವರ ತಲೆಭಾಗ ಮತ್ತು ಯಾವ ಭಾಗಕ್ಕೆ ಇದಿರುತ್ತೆ ಸರ್? ದಕ್ಷಿಣಕ್ಕೆ. ಕಾರ್ಯದಲ್ಲಿ ನೀವು ಎಲ್ಲ ಇಲ್ಲಿ ಇದ್ದೀರಾ ಸರ್? 4 ಜನ ಮಕ್ಕಳು, ಹೆಣ್ಮಕ್ಳು ಎಲ್ಲ ಇರ್ತೀವಿ. ಎಲ್ಲ ಅಂತಿಮ ವಿಧಿವಿಧಾನದಲ್ಲಿ ಎಲ್ಲ ಮಕ್ಕಳು. ಇದು ಎಚ್ ಡಿ ರೇವಣ್ಣವರ ಮಾತುಗಳು. ತನ್ನ ತಾಯಿಯನ್ನು ಕಳೆದುಕೊಂಡು ಸಾಕಷ್ಟು ದುಃಖಿತರಾಗಿದೆ ಎಚ್ ಡಿ ರೇವಣ್ಣನವರು. ಚೆನ್ನಮ್ಮನವರ ಪ್ರೀತಿಯ ಪುತ್ರ ಎಚ್ ಡಿ ರೇವಣ್ಣ. ಅಂತಿಮ ವಿಧಿವಿಧಾನಗಳಲ್ಲೂ ಸಹ ಎಲ್ಲ ಮಕ್ಕಳು ಪಾಲ್ಗೊಂಡು ಆ ತಾಯಿಯನ್ನು ಒಂದು ವಿಧಿವಿಧಾನದ ಮೂಲಕ ಅವ್ರನ್ನ ಕಳಿಸ್ಕೊಡ್ತೇವೆ. ಜೊತೆಗೆ ಅವರ ದೇವರು ಅಂದರೆ ಬಹಳ ಪ್ರೀತಿ. ಅದೇ ರೀತಿ ದೇವರ ಪ್ರಸಾದ ಮತ್ತು ತೀರ್ಥವನ್ನು ಸಹ ತಂದು ಪ್ರೋಕ್ಷಣೆ ಮಾಡುವ ಮೂಲಕ ಅವರಿಗೆ, ಜೊತೆಗೆ ಅವರ ಪ್ರೀತಿಯ ಮನೆಗೂ ಸಹ ಕರೆದುಕೊಂಡು ಹೋಗಿ ಬರ್ತೇವೆ ಅನ್ನೋಂಥ ಮಾಹಿತಿಯನ್ನು ಸುವರ್ಣ ನ್ಯೂಸ್ ಜೊತೆ ಹಂಚ್ಕೊಂಡಿದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.